DJ Moral Stories. ರಮೇಶ್, ಮಹೇಶ್ ಹಾಗೂ ರಾಜು ಮೂವರು ಅಣ್ಣ ತಮ್ಮಂದಿರು. ತಮ್ಮ ಮನೆಯನ್ನು ನಡೆಸಲು ಮೂವರು ಒಂದು ಕಿರಾಣಿ ಅಂಗಡಿಯನ್ನು ನಡೆಸುತ್ತಿದ್ದರು. ಅಂಗಡಿ ಚಿಕ್ಕದಾಗಿದ್ದರಿಂದ ಮೂರು ಸಂಸಾರವನ್ನು ನಡೆಸಲು ಕಷ್ಟವಾಗುತ್ತಿತ್ತು. ಒಂದು ರಾತ್ರಿ ಮೂವರು ಕೆಲಸವನ್ನು ಮುಗಿಸಿಕೊಂಡು ಮನೆಗೆ ಹೋದರು. ಅಲ್ಲಿ ಅವರ ಹೆಂಡತಿಯರು ನೋಡಿ ಆಶ್ಚರ್ಯರಾದರು. ಊರ್ವಶಿ, ಮಾಲತಿ ಮತ್ತು ರವೀನಾ. ಮೂರು ಜನರ ತಲೆಯ ಕೂದಲು ಚಿನ್ನದ ಹಾಗೆ ಹೊಳೆಯುತ್ತಿತ್ತು. ನಾವು ನಿಮ್ಗೆಲ್ಲ ಹೇಳ್ತೀವಿ, ಬನ್ನಿ ಕೂತ್ಕೊಳ್ಳಿ. ಇದನ್ನು ಕೇಳಿ ಮೂವರು ಸೋಫಾ ಮೇಲೆ ಕುಳಿತುಕೊಂಡರು. ಇವತ್ತು ಬೆಳಿಗ್ಗೆ ನೀವೆಲ್ಲ ಆಚೆ ಹೋದ್ಮೇಲೆ ನಮ್ ಗಂಡಂದ್ರು ಎಷ್ಟು ಕಷ್ಟ ಪಡ್ತಿದ್ದಾರೆ. ಆದ್ರೂ ಎಷ್ಟು ದುಡ್ಡು ಬಂದ್ರೂ ಸಾಕಾಗ್ತಾನೆ ಇಲ್ಲ ನಮ್ಮ ಮನೆ ನಡೆಸೋದಿಕ್ಕೆ. ಅಷ್ಟು ಚಿಕ್ಕ ಅಂಗಡಿಯಿಂದ ಮೂವರ ಸಂಸಾರ ನಡೆಸಲು ಕಷ್ಟವಾಗ್ತಿದೆ. ನಾವು ಲೋನ್ ತಗೊಂಡು ಅಂಗಡಿನ ಸ್ವಲ್ಪ ದೊಡ್ಡ ಮಾಡ್ಬೇಕಾಗುತ್ತೆ. ನಾನ್ ಅಂದ್ಕೊಂಡಿದ್ದೆ ಹನಿಮೂನ್ಗೆ ಸ್ವಿಟ್ಜರ್ಲ್ಯಾಂಡ್ ಹೋಗ್ತೀವಿ ಅಂತ. ಅಲ್ಲೆಲ್ಲ ಸುತ್ತಾಡ್ತೀನಿ, ಮನೇಲಿ ರಾಣಿ ತರ ಇರ್ತೀನಿ. ಆದ್ರೆ ಇಲ್ಲಿ ಎಲ್ಲ ವಿರುದ್ಧನೇ ಆಗಿದೆ. ಲಿಪ್ಸ್ಟಿಕ್ ಒಂದ್ ಬಿಟ್ಟು. ಅದೇ ಸಮಯದಲ್ಲಿ ಒಂದು ಮುದುಕಿ ಅವರ ಮನೆಯ ಮುಂದೆ ಹೋಗುತ್ತಿರುತ್ತಾಳೆ. ಅಕಸ್ಮಾತ್ ಆಗಿ ಅವಳ ಆರೋಗ್ಯದಲ್ಲಿ ಏರುಪೇರಾಗುತ್ತದೆ. ತಲೆ ಸುತ್ತಿ ಬಂದು ನೆಲದ ಮೇಲೆ ಬೀಳುತ್ತಾಳೆ. ಯಾರಾದ್ರೂ ನನಗೆ ಸಹಾಯ ಮಾಡಿ. ಒಳಗಡೆ ಇದ್ದ ಮೂರು ಸೊಸೆಯಂದರಿಗೆ ಅವಳ ಧ್ವನಿ ಕೇಳಿಸುತ್ತದೆ. ಅಲ್ಲಿಂದ ಅವರು ಜೋರಾಗಿ ಓಡಿ ಬಂದು ಆಚೆ ಬರುತ್ತಾರೆ. ಆ ಅಜ್ಜಿಯನ್ನು ಎತ್ತುಕೊಂಡು ಅವರ ಮನೆಯ ಒಳಗೆ ಹೋಗುತ್ತಾರೆ. ಅಜ್ಜಿಯು ಕಣ್ಣು ಬಿಟ್ಟು ನೋಡಿದಾಗ ಅವರ ಎದುರುಗಡೆ ಕೂತಿದ್ದ ಊರ್ವಶಿ ಅಜ್ಜಿಗೆ ಗಾಳಿ ಬೀಸುತ್ತಿರುತ್ತಾಳೆ. ಮಾಲತಿ ಕಾಲು ಒತ್ತುತ್ತಿರುತ್ತಾಳೆ. ರವೀನಾ ಕೂಡ ಪಕ್ಕದಲ್ಲೇ ಕುಳಿತಿರುತ್ತಾಳೆ. ನಾನೆಲ್ಲಿದ್ದೀನಿ ಮಗಳೇ? ನೀವು ಮೂರು ಜನ ಯಾರು? ನೀವು ವಿಶ್ರಾಂತಿ ತಗೊಳ್ಳಿ ಅಜ್ಜಿ. ನೀವು ನಮ್ಮ ಮನೆ ಬಾಗಿಲ ಮುಂದೆ ಪ್ರಜ್ಞೆ ತಪ್ಪಿ ಬಿದ್ದಿದ್ರಿ, ಆದ್ದರಿಂದ ನಿಮ್ಮನ್ನು ನಾವು ಒಳಗೆ ಕರೆತಂದ್ವಿ. ಕ್ಷಮಿಸ್ಬಿಡಿ, ನನ್ನ ಆರೋಗ್ಯ ಯಾವಾಗಂದ್ರೆ ಅವಾಗ ಕೈ ಕೊಡ್ತಾನೆ ಇರುತ್ತೆ. ನಿಮಗೆಲ್ಲ ನನ್ನಿಂದ ತುಂಬಾ ಕಷ್ಟ ಆಗಿದೆ ಅನ್ನಿಸ್ತಾ ಇದೆ. ಇಲ್ಲ ಅಜ್ಜಿ, ಕಷ್ಟದ ವಿಷಯ ಏನಿಲ್ಲ ಅಜ್ಜಿ. ನಮ್ಮ ಜಾಗದಲ್ಲಿ ಬೇರೆ ಯಾರಿದ್ದಿದ್ರು ಸಹಾಯ ಮಾಡ್ತಾ ಇದ್ರು. ಸರಿ ಮಗಳೇ, ನಾನಿವಾಗ ಹೊರಡ್ತೀನಿ. ಇದನ್ನು ಹೇಳುತ್ತಾ ಅಜ್ಜಿ ಮೇಲೇಳಲು ಪ್ರಯತ್ನ ಮಾಡ್ತಾರೆ, ಆದರೆ ಹೇಳಲು ಆಗುವುದಿಲ್ಲ. ಅಜ್ಜಿ, ನಿಮ್ಮ ಕೈಯಿಂದ ಎದ್ದೇಳೋದಕ್ಕೆ ಆಗ್ತಾ ಇಲ್ಲ. ನೀವು ಹುಷಾರಾಗೋವರೆಗೂ ಇಲ್ಲೇ ಇರಿ. ನಿಮ್ಮನ್ನ ನಾವು ಹೀಗೆ ಬಿಡೋದಕ್ಕೆ ಆಗೋದಿಲ್ಲ. ಇದನ್ನು ಕೇಳಿ ರವೀನಾ ನಿಧಾನವಾಗಿ ಹೇಳಿದಳು. ಏನ್ ಇವರೆಲ್ಲ ಈ ಮನೆನ ಧರ್ಮಶಾಲೆ ಅನ್ಕೊಂಡಿದಾರಾ? ಇವ್ರನ್ಯಾಕೆ ಇಲ್ಲಿ ಉಳಿಸ್ಕೊಬೇಕು? ಇದೇನು ಅವ್ರ ಮನೆನಾ? ಅಜ್ಜಿ ಅಲ್ಲೇ ಉಳಿದುಕೊಳ್ಳಲು ಒಪ್ಪಿಕೊಂಡಳು. ಮಾಲತಿ ಅಜ್ಜಿಯ ತಲೆಯನ್ನು ಸವರುತ್ತಿದ್ದಳು ಮತ್ತು ಊರ್ವಶಿ ನೋವು ಕಡಿಮೆ ಮಾಡುವ ಔಷಧಿಯನ್ನು ತಯಾರು ಮಾಡಲು ಹೋದಳು. ಇದೇ ನನ್ನ ಕರ್ಮನೋ, ಇವ್ರ ಜೊತೆಗೆ ನಾನು ಅಜ್ಜಿ ಸೇವೆ ಮಾಡೋ ಹಾಗಾಯ್ತು. ಎಲ್ಲ ನನ್ನ ಕರ್ಮ. ಊರ್ವಶಿ ಔಷಧಿ ತೆಗೆದುಕೊಂಡು ಬರುವವರೆಗೂ ಮಾಲತಿ ಅಜ್ಜಿ ಕಾಲನ್ನು ಒತ್ತುತ್ತಿರುತ್ತಾಳೆ. ರವೀನಾ ತನ್ನ ಪಾಡಿಗೆ ತಾನು ಸಿಂಗರಿಸಿಕೊಳ್ಳುತ್ತಿರುತ್ತಾಳೆ. ಊರ್ವಶಿ ಮತ್ತು ಮಾಲತಿ ಸಂಜೆಯವರೆಗೂ ಅಜ್ಜಿಯ ಸೇವೆಯನ್ನು ಮಾಡುತ್ತಿರುತ್ತಾರೆ ಮತ್ತು ರವೀನಾ ಅವಳ ಕೆಲಸದಲ್ಲಿ ಬ್ಯುಸಿಯಾಗಿರುತ್ತಾಳೆ. ರಾತ್ರಿ ಅಷ್ಟರಲ್ಲಿ ಅಜ್ಜಿ ಗುಣವಾಗಿರುತ್ತಾಳೆ ಮತ್ತು ಮೇಲೆದ್ದು ಕುಳಿತಿರುತ್ತಾಳೆ. ನೀವು ಮೂರು ಜನ ತುಂಬಾ ಕರುಣಾಮಯಿಗಳು. ನನ್ನ ಸೊಸೆಯಾಗಿದ್ರೂ ಕೂಡ ಇಷ್ಟೆಲ್ಲ ಸೇವೆ ಯಾರೂ ಮಾಡ್ತಿರ್ಲಿಲ್ಲ. ಅಷ್ಟೆಲ್ಲ ನೀವು ನನಗೆ ಮಾಡಿದ್ದೀರಾ. ಅಜ್ಜಿ, ಇಷ್ಟೊಂದೆಲ್ಲ ಹೊಗಳಬೇಡಿ. ನಾವೇನೇ ಕೆಲಸ ಮಾಡಿದ್ರು ನಮ್ಮ ಖುಷಿಯಿಂದನೇ ಮಾಡಿದ್ದೀವಿ. ರವೀನಾ ಈಗಲೂ ಕುರ್ಚಿ ಮೇಲೆ ಕುಳಿತುಕೊಂಡು ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿರುತ್ತಾಳೆ. ನಾನು ಇಲ್ಲಿಂದ ಹೋಗುವುದರೊಳಗೆ ನಿಮ್ಗೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಇದ್ದೀನಿ. ಯಾಕಿಲ್ಲ ಅಜ್ಜಿ, ನಾವು ನಿಮ್ಮ ಆಶೀರ್ವಾದ ತಗೊಂಡು ಧನ್ಯರಾಗುತ್ತೇವೆ. ಇದನ್ನು ಹೇಳುತ್ತಾ ರವೀನಾ ಕಡೆ ತಿರುಗಿ ಹೇಳಿದಳು. ರವೀನಾ, ಬಾ, ನೀನು ಅಜ್ಜಿಯ ಆಶೀರ್ವಾದ ತೆಗೆದುಕೋ. ಇದನ್ನು ಕೇಳಿ ರವೀನಾ ಕೂಡ ಬಂದಳು. ಮೂವರು ಅಜ್ಜಿಯ ಆಶೀರ್ವಾದವನ್ನು ಪಡೆದುಕೊಂಡರು. ಅಜ್ಜಿ ಮೂವರ ತಲೆಯ ಮೇಲೂ ಆಶೀರ್ವಾದ ಮಾಡುತ್ತಿದ್ದಂತೆ ಒಂದು ಚಮತ್ಕಾರವೇ ಆಯಿತು. ಮೂವರ ಕೂದಲು ಚಿನ್ನದ ಕೂದಲಾಯಿತು. ಅಜ್ಜಿ ಅಲ್ಲಿಂದ ಮಾಯವಾದಳು. ಈ ಅಜ್ಜಿ ಎಲ್ಲಿ ಮಾಯವಾದ್ರು? ನಮ್ಮ ಕಣ್ಮುಂದೆನೇ ಇದ್ರಲ್ಲ. ಓ ದೇವರೇ, ಏನಿದು ಚಮತ್ಕಾರ! ನಿಮ್ಮಿಬ್ಬರ ಕೂದಲು ಚಿನ್ನದ ಕೂದಲಾಗಿ ಪರಿವರ್ತನೆಯಾಗಿದೆಯಲ್ಲ. ಇದನ್ನು ಕೇಳಿ ಅವರು ಊರ್ವಶಿ ಕಡೆ ನೋಡಿದರು. ಅಯ್ಯೋ, ನಿನ್ ಕೂದಲು ಸಹ ಚಿನ್ನದಾಗೆ ಹೊಳೆಯುತ್ತದೆ. ಏನಿದು ಚಮತ್ಕಾರ? ಈಗ ಮೂವರಿಗೂ ಅರ್ಥವಾಯಿತು ಅವರ ಕೂದಲು ಚಿನ್ನದ ಕೂದಲಾಯಿತೆಂದು. ಈ ರೀತಿ ನಮ್ಮ ಕೂದಲೆಲ್ಲ ಚಿನ್ನದ ಕೂದಲಾಯಿತು. ಈಗ ನೀವು ನಮ್ಮೆಲ್ಲರ ಕೂದಲನ್ನು ತೆಗೆದುಕೊಂಡೋಗಿ ಮಾರಾಟ ಮಾಡಿ ಅಂಗಡಿಯನ್ನು ತುಂಬಾ ದೊಡ್ಡದಾಗಿ ಮಾಡಿ ಸಾಮಗ್ರಿಗಳಿಂದ ತುಂಬಿಸಿ. ಕಾಸ್ಮೆಟಿಕ್ಸ್ ಕೂಡ ಅದರಲ್ಲಿ ನೀವು ಹಾಕಬೇಕು, ಗೊತ್ತಾಯ್ತಾ ನಾ ಹೇಳಿದ್ದು? ಇದನ್ನು ಹೇಳುತ್ತಾ ಮೂವರು ತಮ್ಮ ಕೂದಲನ್ನು ಕಟ್ ಮಾಡಿ ತಮ್ಮ ಗಂಡಂದರಿಗೆ ಕೊಟ್ಟರು. ಕೂದಲನ್ನು ಮಾರಾಟ ಮಾಡಿದ ದುಡ್ಡನ್ನು ಅಂಗಡಿಯ ಮೇಲೆ ಹಾಕಿದರು. ಈಗ ಅವರ ವ್ಯಾಪಾರ ದಿನದಿಂದ ದಿನಕ್ಕೆ ಚೆನ್ನಾಗಿಯೇ ಆಗುತ್ತಿತ್ತು. ನಿಜವಾಗ್ಲೂ ನಮ್ ಗಂಡಂದ್ರು ಮುಟ್ಟಾಡ್ರು. ನಮ್ಮ ಹತ್ರನೇ ಚಿನ್ನದ ಕೂದಲಿಟ್ಕೊಂಡು ಅವ್ರು ಯಾಕೆ ವ್ಯಾಪಾರ ಮಾಡಬೇಕು? ಅವ್ರು ಕೆಲಸ ಮಾಡುವಂತ ಅವಶ್ಯಕತೆನೇ ಇಲ್ಲ. ದುಡ್ಡಿನ ಅವಶ್ಯಕತೆ ಏನಾದ್ರು ಇತ್ತು ಅಂದ್ರೆ ಈ ಕೂದಲ ಸೇಲ್ ಮಾಡಿ ದುಡ್ಡನ್ನ ಪಡಿಬೋದಲ್ವಾ?
ಈ ಥರ ಎಲ್ಲ ಮಾತಾಡಬೇಡ. ನಮಗಿಷ್ಟೆಲ್ಲ ವರ ಸಿಕ್ಕಿರೋದು ಆ ಅಜ್ಜಿ ಸೇವೆ ಮಾಡಿರೋದ್ರಿಂದ. ಹಾಗೆಯೇ ನಾವು ಕಷ್ಟಪಡದೆ ದುಡ್ಡನ್ನ ಸಂಪಾದನೆ ಮಾಡಬೇಕು ಅನ್ನೋದು ತುಂಬ ತಪ್ಪು. ಊರ್ವಶಿ ಮತ್ತು ಮಾಲತಿ ಮನೆಯ ಕೆಲಸವನ್ನು ಮಾಡುತ್ತಿರುತ್ತಾರೆ ಮತ್ತು ಬೇರೆಯವರಿಗೂ ಸಹಾಯ ಮಾಡುತ್ತಿರುತ್ತಾರೆ. ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಮಾಡುತ್ತಿದ್ದರು ಮತ್ತು ಬಡವರಿಗೆ ಸಹಾಯ ಮಾಡುತ್ತಿದ್ದರು. ಆದ್ರೆ ರವೀನಾ ತನ್ನ ಅಲಂಕಾರಕ್ಕಾಗಿ ಬರೀ ಶಾಪಿಂಗ್ ಮಾಡ್ತಿದ್ಲು. ರವೀನಾ, ನೀನು ಬರೀ ನಿನ್ನ ಪ್ರಪಂಚದಲ್ಲಿ ಮುಳುಗಿ ಹೋಗಿದ್ದೀಯಾ. ನೀನು ಈ ಕಡೆ ಮನೆ ಕೆಲಸವನ್ನು ಮಾಡೋದಿಲ್ಲ, ಮತ್ತೊಂದು ಕಡೆ ಸಂಬಂಧಿಕರನ್ನು ಮಾತಾಡಿಸುವುದಿಲ್ಲ. ನೀನು ಬರೀ ದುಂದು ವೆಚ್ಚನೇ ಮಾಡುತ್ತಿದೀಯಾ. ಇದೆಲ್ಲ ಸರಿ ಇಲ್ಲ ರವೀನಾ. ನಮ್ಮ ಹತ್ರ ದುಡ್ಡು ಬಂದಾಗ ನಾವು ಕೆಲಸ ಮಾಡಬೇಕು ಅಂತ ಯಾವ ಕಾನೂನಿದೆ? ಒಂದಷ್ಟು ಜನನ ಕೆಲಸದವ್ರನ್ನ ಇಟ್ಕೊಬೋದಲ್ವಾ? ಬೆಲೆ ಬಾಳೋ ವಸ್ತು ಮೇಲೆ ನಾವು ಖರ್ಚು ಮಾಡದೇ ಇದ್ರೆ ದುಡ್ಡಿಗೆ ಬೆಲೆನೇ ಇರಲ್ಲ. ನಿನ್ನ ಯೋಚನೆ ಸ್ವಲ್ಪವೂ ಸರಿ ಇಲ್ಲ ರವೀನಾ. ಅಯ್ಯೋ, ನಾನು ಶಾಪಿಂಗ್ ಹೋಗ್ಬೇಕು. ಇಂತಹ ವೇಸ್ಟ್ ಮಾತುಗಳಿಗೆಲ್ಲ ನನ್ನ ಹತ್ರ ಸಮಯವಿಲ್ಲ. ಇದನ್ನು ಹೇಳುತ್ತಾ ಅವಳು ಅವಳ ಫ್ರೆಂಡ್ ರೀನುಗೆ ಕಾಲ್ ಮಾಡಿದಳು. ಸ್ವಲ್ಪ ಸಮಯದಲ್ಲೇ ರೀನು ಅವಳ ಮನೆ ಹತ್ರ ಬಂದಳು. ಅಲ್ಲಿಂದ ಕಾರ್ ಚಲಾಯಿಸಿಕೊಂಡು ಮಾಲ್ಗೆ ಹೋದರು. ಮಾಲ್ ಹತ್ರ ಬಂದ ತಕ್ಷಣ ರವೀನಾ ಕೆಳಗೆ ಇಳಿದಳು. ಅವಳನ್ನು ನೋಡಿ ರೀನು ಜೋರಾಗಿ ಕಿರಿಚಿದಳು. ಏನಾಯ್ತು? ನಿನ್ ಕೂದಲೆಲ್ಲೋಯ್ತು? ನಿನ್ ತಲೆ ಪೂರ್ತಿ ಬೋಳ್ ಆಗಿದೆ. ಇದನ್ನು ಕೇಳುತ್ತಾ ಅವಳು ಕಾರ್ ಮಿರರ್ನಲ್ಲಿ ನೋಡಿಕೊಂಡಳು. ಅವಳಿಗೆ ಆಶ್ಚರ್ಯವಾಯಿತು. ಅವಳ ತಲೆಯಲ್ಲಿ ಒಂದು ಕೂದಲಿರಲಿಲ್ಲ. ಇದನ್ನು ನೋಡಿ ಜನ ನಗುತ್ತಿದ್ದರು. ಅಯ್ಯೋ ನೋಡಿ, ಅವಳ ತಲೆಯಲ್ಲಿ ಒಂದು ಕೂದಲಿಲ್ಲ, ಆದರೂ ಅವಳ ಮುಖದ ಮೇಲೆ ಎಷ್ಟೊಂದು ಮೇಕಪ್ ಇದೆ ಮತ್ತು ಎಷ್ಟು ಕಾಸ್ಟ್ಲಿ ಬಟ್ಟೆ ಹಾಕೊಂಡಿದ್ದಾಳೆ. ಇದರಿಂದ ಏನು ಉಪಯೋಗ? ಇಷ್ಟೊಂದೆಲ್ಲ ಮಾಡಿದ್ರು ಅವಳು ಅಸಹ್ಯವಾಗಿ ಕಾಣ್ತಿದ್ದಾಳೆ. ಇದರ ಜೊತೆಗೆ ಇನ್ನೂ ಸ್ವಲ್ಪ ಜನ ಅವಳನ್ನು ನೋಡಿ ನಗುತ್ತಿದ್ದರು. ಇದನ್ನು ನೋಡಿ ರವೀನಾ ಕೂಡ ಕಾರಿನಲ್ಲಿ ಕುಳಿತುಕೊಂಡಳು. ರೀನು ಕೂಡ ಬೇಗ ಕಾರು ಚಲಾಯಿಸಿಕೊಂಡು ಮನೆಗೆ ಹೋದರು. ಅಯ್ಯೋ, ಇದೆಲ್ಲ ಏನಾಯ್ತು? ಎಲ್ಲೋಯ್ತು ನನ್ನ ಕೂದಲೆಲ್ಲ? ನನಗಂತೂ ತುಂಬ ಭಯ ಆಗ್ತಿದೆ. ನನಗೂ ಅರ್ಥ ಆಗ್ತಿಲ್ವೇ? ಬಾ, ನಿನ್ನನ್ನು ಇಲ್ಲಿಂದ ಬೇಗ ಬ್ಯೂಟಿ ಪಾರ್ಲರ್ಗೆ ಕರ್ಕೊಂಡು ಹೋಗ್ತೀನಿ. ಸ್ವಲ್ಪ ಹೊತ್ತರಲ್ಲೇ ಇವರಿಬ್ರು ಬ್ಯೂಟಿ ಪಾರ್ಲರ್ಗೆ ಬಂದರು. ಇವರನ್ನು ನೋಡುತ್ತಿದ್ದಂಗಲೇ ಜನ ಇವರನ್ನು ನೋಡಿ ನಕ್ಕರು. ಇವಳಿಗನ್ಸುತ್ತೆ ಇಲ್ಲಿಗೆ ಬಂದಮೇಲೆ ತುಂಬ ಸುಂದರವಾಗ್ತೀನಿ ಅಂತ. ಮೇಕಪ್ ಅಂತೂ ಇಲ್ಲಿ ಹಾಗೆ ಆಗುತ್ತೆ, ಆದರೆ ಇವಳು ಖಾಲಿ ತಲೆಗೆ ಕೂದಲೆಂಗ್ ಬರ್ಸೋದು? ಅವ್ರ ಮಾತನ್ನ ಕೇಳಿಸ್ಕೊಂಬೇಡ, ಬೇಗ ನೀನು ಒಳಗಡೆ ಹೋಗು. ರೀನು ಇವಳನ್ನು ಬ್ಯೂಟಿ ಪಾರ್ಲರ್ ಒಳಗೆ ಕರೆತರುತ್ತಾಳೆ. ಅಲ್ಲೂ ಕೂಡ ಇವಳನ್ನು ನೋಡಿ ಜನ ನಗುತ್ತಿರುತ್ತಾರೆ. ಅವರಿಗೆ ನಗು ಬರುತ್ತಿದ್ದರೂ ಇದೇ ಅವರ ಕೆಲಸವಾಗಿದ್ದರಿಂದ ರವೀನಾ ತಲೆಗೆ ವಿಗ್ಗನ್ನು ಹಾಕುತ್ತಾರೆ. ಇದನ್ನು ನೋಡಿ ಅವಳಿಗೆ ತುಂಬಾ ಸಂತೋಷವಾಯಿತು. ರವೀನಾ ಅವರಿಗೆ ದುಡ್ಡನ್ನು ಕೊಟ್ಟು ರೀನು ಜೊತೆ ಅವಳ ಮನೆಗೆ ಹೋದಳು. ಸ್ವಲ್ಪ ಹೊತ್ತಲ್ಲೇ ಮನೆ ಸೇರಿದರು. ರವೀನಾ ಕಾರಿನಿಂದ ಇಳಿಯುತ್ತಿದ್ದಂತೆ ಅಕ್ಕಪಕ್ಕದ ಮನೆಯವರೆಲ್ಲ ಅವಳನ್ನು ಅಸಹ್ಯವಾಗಿ ನೋಡುತ್ತಿದ್ದರು. ಚಿನ್ನದ ಕೂದಲು ಇದ್ದ ಜಾಗದಲ್ಲಿ ಕಪ್ಪು ಕೂದಲನ್ನು ನೋಡಿ ಎಲ್ಲರೂ ಶಾಕ್ ಆದರು. ನಡಿಯೇ, ಬೇಗ ನೀನು ಒಳಗಡೆ ಹೋಗು. ರೀನು ಇದನ್ನು ಹೇಳುತ್ತಾ ಅವಳ ಕೈಯನ್ನು ಹಿಡಿದು ಅವರ ಮನೆ ಬಾಗಿಲ ಬಳಿ ಕರೆತಂದಳು. ಇದೇ ಸಮಯದಲ್ಲಿ ರವೀನಾಳ ಸ್ಯಾಂಡಲ್ ಕಟ್ಟಾಗಿ ಮನೆ ಬಾಗಿಲ ಮುಂದೆ ಬಿದ್ದಳು. ಈ ಹೀಲ್ ಹೇಗೆ ಕಟ್ಟಾಯಿತು? ಅಚಾನಕ್ಕಾಗಿ ಅವಳು ಕೆಳಗೆ ಬಿದ್ದಿದ್ದರಿಂದ ಅವಳ ವಿಗ್ಗು ಕೂಡ ಜಾರಿತು ಮತ್ತು ಅವಳ ತಲೆಯಿಂದ ನೆಲದ ಮೇಲೆ ಬಿತ್ತು. ಅವಳ ಬೋಳು ತಲೆಯನ್ನು ನೋಡಿ ಅಕ್ಕಪಕ್ಕದವರೆಲ್ಲ ನಗಲಾರಂಭಿಸಿದರು. ನೋಡುತ್ತಿದ್ದಂತೆ ಜನರೆಲ್ಲ ಜಾಸ್ತಿ ಆದರು. ರವೀನಾಳಿಗೆ ನಾಚಿಕೆ ಆಯಿತು. ಅಲ್ಲಿಂದ ರವೀನಾ ಬೇಗನೆ ಮನೆಯೊಳಗೆ ಹೋದಳು. ಮನೆಯಲ್ಲಿ ಎಲ್ಲರೂ ಇವಳನ್ನು ನೋಡಿ ಆಶ್ಚರ್ಯರಾದರು. ಇದೆಲ್ಲ ಏನು? ನಿನ್ನ ಕೂದಲೆಲ್ಲೋಯ್ತು? ಇದನ್ನು ಕೇಳಿದ ರವೀನಾ ಇಲ್ಲಿಯವರೆಗೆ ಆದಂಥದ್ದೆಲ್ಲದನ್ನು ಹೇಳಿದಳು. ಇದನ್ನು ಕೇಳಿ ಎಲ್ಲರಿಗೂ ಅಸಹ್ಯವಾಯಿತು. ಆಗ ರವೀನಾ ತನ್ನ ಕೈಯನ್ನು ತಲೆಯ ಮೇಲೆ ಇಟ್ಟುಕೊಂಡು ಹೇಳಿದಳು, ನನಗೆ ತಲೆ ಸುತ್ತುತ್ತಾ ಇದೆ. ಇದನ್ನು ಹೇಳಿ ಅವಳು ನೆಲದ ಮೇಲೆ ಬಿದ್ದಳು. ಇದನ್ನು ನೋಡಿ ಎಲ್ಲರಿಗೂ ಗಾಬರಿಯಾಯಿತು. ಅವಳನ್ನು ಆಸ್ಪತ್ರೆಗೆ ರವಾನಿಸಲಾಯಿತು. ಅವಳನ್ನು ನೋಡಿ ಡಾಕ್ಟರ್ಗೂ ಏನೂ ಅರ್ಥವಾಗಲಿಲ್ಲ. ಅವಳು ಚೇತರಿಕೆಯಾದರೂ ಯಾವುದೇ ಉಪಯೋಗವಾಗಲಿಲ್ಲ. ಮನೆಯಲ್ಲಿ ಮಾಲತಿ ಅವಳ ಸೇವೆಯನ್ನು ಮಾಡುತ್ತಿರುತ್ತಾಳೆ. ಎಷ್ಟು ದಿನ ಆದರೂ ಅವಳ ಆರೋಗ್ಯದಲ್ಲಿ ಯಾವುದೇ ಚೇತರಿಕೆ ಆಗಲಿಲ್ಲ ಮತ್ತು ಅವಳ ತಲೆ ಮೇಲೆ ಒಂದು ಕೂದಲು ಬೆಳೆಯಲಿಲ್ಲ. ನಾನು ತುಂಬ ತಪ್ಪು ಮಾಡಿದ್ದೀನಿ. ನಾನು ಅಂದ್ಕೊಂಡಿದ್ದೆ ದುಡ್ಡಿಂದ ಎಲ್ಲ ಆಗುತ್ತೆ ಅಂತ, ಎಲ್ಲ ಸಿಗುತ್ತೆ ಅಂತ. ಆದರೆ ಇದ್ಯಾವುದು ಸತ್ಯವಲ್ಲ. ಜನರ ಆಶೀರ್ವಾದ ಮತ್ತು ನಮ್ಮ ಕರ್ಮದಿಂದಲೇ ನಾವು ಒಳ್ಳೆಯವರಾಗಬೇಕಾಗುತ್ತೆ. ಆ ರಾತ್ರಿ ಎಲ್ಲರೂ ಮಲಗಿರುವಾಗ ಒಂದು ಬೆಕ್ಕು ಅಟ್ಟದ ಮೇಲಿಟ್ಟ ಹಾಲನ್ನು ನೋಡುತ್ತಿರುವುದನ್ನು ರವೀನಾ ನೋಡಿದಳು. ಆ ಬೆಕ್ಕು ತುಂಬ ಪ್ರಯತ್ನಿಸಿದರೂ ಅಲ್ಲಿಗೆ ಹೋಗಲು ಆಗುವುದಿಲ್ಲ. ಆ ಬೆಕ್ಕಿಗೆ ಹಾಲು ಕುಡಿಬೇಕು ಅಂತ ಅನಿಸ್ತಾ ಇದೆ ಅನಿಸುತ್ತೆ, ಆದರೆ ಅದಕ್ಕೆ ಮೇಲೋಗಲು ಆಗ್ತಾ ಇಲ್ಲ. ಮಹೇಶ್ ಹಾಲ್ನಲ್ಲಿ ಮಲಗಿದ್ದನು. ಇವಳು ಕೂಡ ಮಲಗಿದ್ದಳು. ಇವಳು ಊರ್ವಶಿಯನ್ನು ಕೂಗಿದರೂ ಆ ಧ್ವನಿ ಅವಳ ಕೊಠಡಿಯ ಬಳಿ ಹೋಗಲಿಲ್ಲ.
ಓ ದೇವ್ರೆ, ನನಗೆ ಎದ್ದೇಳೋವಷ್ಟು ಶಕ್ತಿ ಕೊಡು. ನಾನು ಆ ಬೆಕ್ಕಿಗೆ ಹಾಲು ಕೊಡಬೇಕು. ಅದಕ್ಕೆ ಹಾಲು ಕೊಟ್ಟಿದ್ಮೇಲೆ ಬೇಕಿದ್ರೆ ನನ್ನ ಶಕ್ತಿನ ನೀನು ವಾಪಸ್ ತಗೋ. ಇದನ್ನು ಹೇಳುತ್ತಾ ಅವಳು ನಿಧಾನವಾಗಿ ಎದ್ದು ನಿಧಾನವಾಗಿ ಹೆಜ್ಜೆಗಳನ್ನು ಇಡುತ್ತಾ ನಿಧಾನವಾಗಿ ನಡೆದುಕೊಂಡು ಹಟ್ಟದ ಬಳಿ ಹೋಗುತ್ತಾಳೆ. ಹಟ್ಟದ ಮೇಲಿದ್ದ ಹಾಲನ್ನು ತೆಗೆದುಕೊಂಡು ಆ ಬೆಕ್ಕಿಗೆ ಇಟ್ಟಳು. ಬೆಕ್ಕು ನಿಧಾನವಾಗಿ ಹಾಲನ್ನು ಕುಡಿಯತೊಡಗಿತು. ಇದನ್ನು ನೋಡಿದ ರವೀನಾಗೆ ಸಂತೋಷವಾಯಿತು.